ಢಾಕಾದ ಮೈಮನ್ ಸಿಂಗ್ ಪ್ರದೇಶದಲ್ಲಿ ನಡೆದ ಈ ಒಂದು ಘಟನೆ ಸಂಪೂರ್ಣ ಬಾಂಗ್ಲಾದೇಶದ ಇತಿಹಾಸವನ್ನ ಬದಲಾಯಿಸಿದೆ. ಇದು ಕೇವಲ ಒಂದು ಹತ್ಯೆಯ ಕಥೆಯಲ್ಲ, ಭಯ, ಮೌನ, ಅಸಹಾಯಕತೆ ಮತ್ತು ಅಲ್ಪಸಂಖ್ಯಾತರ ಅಸ್ತಿತ್ವದ ಪ್ರಶ್ನೆಯಾಗಿದೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ಹಿಂಸಾಚಾರ ಮತ್ತೊಮ್ಮೆ ತಲೆ ಎತ್ತಿರುವ ಸಂದರ್ಭದಲ್ಲಿ ಹಿಂದೂ ಯುವಕ ದೀಪು ಚಂದ್ರದಾಸ್ ಅವರ ಸಾವು ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನಸ್ ನೇತೃತ್ವದ ಹೊಸ ಆಡಳಿತದ ನಡುವೆ ಕಾನೂನು ವ್ಯವಸ್ಥೆ ಎಷ್ಟು ಬಲಿಷ್ಠ ಎಂಬ ಪ್ರಶ್ನೆ ಈಗ ಬೀದಿಗೆ ಬಂದಿದೆ. ಮೈಮನ್ ಸಿಂಗ್ ಬುಲಕ ಉಪಜಿಲ್ಲಾದ ಪಯೋನೀರ್ ನೀಟ್ ಕಂಪೋಸಿಟ್ ಕಾರ್ಖಾನೆಗೆ ಮುಂದೆ ನೂರಾರು ಜನರು ಜಮಾಯಿಸಿದ್ರು. ಘೋಷಣೆಗಳು, ಕೂಗು, ಆಕ್ರೋಶ, ಆ ಗದ್ದಲದ ನಡುವೆ ಒಬ್ಬ ಯುವಕ ಕಣ್ಣೀರಿಡುತ್ತಾ ನಿಂತಿದ್ದ. ಆತನೇ ದೀಪು ಚಂದ್ರದಾಸ್. ನಾನು ಏನು ತಪ್ಪು ಮಾಡಿಲ್ಲ, ದಯವಿಟ್ಟು ಬಿಡಿ ಎಂದು ಬೇಡಿಕೊಳ್ತಿದ್ದ. ಆತನ ಧ್ವನಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕೇಳಿಸುತ್ತೆ. ಈ ದೃಶ್ಯವನ್ನ ಬಾಂಗ್ಲಾದೇಶದ ಖಾಸಗಿ ಸುದ್ದಿ ವಾಹಿನಿ ಜಮುನಾ ಟಿವಿ ಪ್ರಸಾರ ಮಾಡಿದೆ. ದೊಡ್ಡ ನೀಲಿ ಕಬ್ಬಿಣದ ಗೇಟ್ ಮುಂದೆ ದೀಪುವನ್ನ ಗುಂಪಿಗೆ ಹಸ್ತಾಂತರಿಸುವ ಕ್ಷಣ ಕಾನೂನು ವ್ಯವಸ್ಥೆಯ ನಿಷ್ಕ್ರಿಯತೆಯನ್ನ ಭಯಾನಕವಾಗಿ ಚಿತ್ರಿಸಿದೆ. ದೀಪು ಮೇಲೆ ಇಸ್ಲಾಂ ವಿರೋಧಿ ಹೇಳಿಕೆ ನೀಡಿದ್ದಾರೆ ಎಂಬ ಆರೋಪ ಕೇಳಿ ಬಂತು. ಆದರೆ ಈ ಆರೋಪಕ್ಕೆ ಯಾವುದೇ ದೃಢ ಸಾಕ್ಷಿಗಳಿಲ್ಲ ಎಂಬುದನ್ನ ತನಿಖಾ ಸಂಸ್ಥೆಗಳೇ ಒಪ್ಪಿಕೊಂಡಿದೆ. ಆದರೆ ಆತನನ್ನ ರಕ್ಷಿಸಬೇಕಿದ್ದ ಪೊಲೀಸರ ಗುಂಪಿನ ಒತ್ತಡಕ್ಕೆ ಮಣಿದರೆ ಎಂಬ ಅನುಮಾನಗಳು ಗಟ್ಟಿಯಾಗ್ತಿವೆ. ಪೊಲೀಸ್ ಕಸ್ಟಡಿಯಲ್ಲಿದ್ದ ವ್ಯಕ್ತಿಯನ್ನ ಈ ಒಂದು ಗುಂಪಿಗೆ ಒಪ್ಪಿಸುವುದು ನಡೆದಿದೆ. ಈ ಪ್ರಶ್ನೆ ಈಗ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಖ್ಯಾತ ಲೇಖಕಿ ತಸ್ಲೀಮಾ ನಸ್ರಿನ್ ಈ ವಿಡಿಯೋ ಹಂಚಿಕೊಂಡು ಇದು ಕೇವಲ ಹತ್ಯೆಯಲ್ಲ, ಮೂಲಭೂತವಾದಿ ಹಿಂಸಾಚಾರ ಮತ್ತು ಪೊಲೀಸ್ ವೈಫಲ್ಯದ ಜೀವಂತ ಉದಾಹರಣೆ ಎಂದು ಕಿಡಿಕಾರಿದ್ದಾರೆ. ಧರ್ಮದ ಹೆಸರಿನಲ್ಲಿ ವೈಯಕ್ತಿಕ ದ್ವೇಷ ತೀರಿಸಿಕೊಳ್ಳುವ ಸಂಸ್ಕೃತಿ ಬಾಂಗ್ಲಾದೇಶದಲ್ಲಿ ಬೇರು ಬಿಟ್ಟಿದೆ ಎಂದು ಅವರು ಎಚ್ಚರಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ಬಾಂಗ್ಲಾದೇಶದ ಕ್ಷಿಪ್ರ ಕಾರ್ಯಾಚರಣೆ ಪಡೆ ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ 12 ಜನರನ್ನ ಬಂಧಿಸಿದೆ. ಆದರೆ ತನಿಖೆ ನಿಧಾನಗತಿಯಲ್ಲಿ ಸಾಗುತ್ತಿದೆ ಎಂಬ ಆರೋಪವನ್ನ ದೀಪು ಅವರ ಕುಟುಂಬ ಮುಂದಿಟ್ಟಿದೆ. ನ್ಯಾಯ ಸಿಗುತ್ತದೆಯೋ ಇಲ್ಲವೋ ಎಂಬ ಭಯ ನಮ್ಮನ್ನ ಕಾಡುತ್ತಿದೆ ಎಂದು ಕುಟುಂಬಸ್ಥರು ಹೇಳ್ತಿದ್ದಾರೆ. ದೀಪು ಅವರ ಸಹೋದರ ಅಪ್ಪು ದಾಸ್ ನಮ್ಮ ಕುಟುಂಬ ಇನ್ನು ಮುಂದೆ ಇಲ್ಲಿ ಸುರಕ್ಷಿತವಾಗಿಲ್ಲ ಎಂದು ನೋವಿನಿಂದ ಹೇಳಿದ್ದಾರೆ. ಅವಕಾಶ ದೊರೆತರೆ ಭಾರತಕ್ಕೆ ಬಂದು ಹೊಸ ಜೀವನ ಆರಂಭಿಸುವ ಆಸೆ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇದು ಒಬ್ಬ ವ್ಯಕ್ತಿಯ ನಿರ್ಧಾರವಲ್ಲ, ಭಯದಲ್ಲಿರುವ ಅನೇಕ ಅಲ್ಪಸಂಖ್ಯಾತರ ಕುಟುಂಬಗಳ ಮೌನದ ಕೂಗು. ದೀಪು ಚಂದ್ರದಾಸ್ ಅವರ ಸಾವು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಭದ್ರತೆ, ಪೊಲೀಸ್ ಜವಾಬ್ದಾರಿ ಮತ್ತು ಕಾನೂನು ಪ್ರಭುತ್ವದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಕಣ್ಣೀರಿನಿಂದ ಆರಂಭವಾದ ಈ ಕತೆ ನ್ಯಾಯ ಸಿಗುವ ತನಕ ಮುಗಿಯುವುದಿಲ್ಲ. ಪ್ರಶ್ನೆ ಒಂದೇ, ಭಯದಲ್ಲಿ ಬದುಕುತ್ತಿರುವವರಿಗೂ ಈ ದೇಶದಲ್ಲಿ ನ್ಯಾಯ ಸಿಗುತ್ತೋ ಇಲ್ವಾ ಅನ್ನೋದು ಇನ್ನು ಪ್ರಶ್ನೆಯಾಗಿ ಉಳಿದಿದೆ.